ರಾಯಬಾಗ್ ತಾಲೂಕಿನ ಮುಗುಳುಕೋಟ್ ಪಟ್ಟಣದ ತುಂಬೆಲ್ಲ ಹಂದಿಗಳ ಅವಾಂತರ ಹೇಳತೀರದಾಗಿದೆ. ಪಟ್ಟಣದ 7 ವಾರ್ಡ್ಗಳಲ್ಲಿ ಮನುಷ್ಯರು ವಾಸಿಸಲು ಯೋಗ್ಯವಲ್ಲದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಇಲ್ಲಿಯ ಜನರು ಕಳೆದ ಹಲವಾರು ತಿಂಗಳುಗಳಿಂದ ವಿಪರೀತವಾಗಿರುವ ಹಂದಿಯ ಹಾವಳಿಗೆ ಬೇಸತ್ತು ಹೋಗಿದ್ದಾರೆ. ಹಾಗಂತ ಇದು ನೆನ್ನೆ ಮೊನ್ನೆಯ ವಿಚಾರವಲ್ಲ. ಬರೋಬ್ಬರಿ 1 ವರ್ಷದಿಂದ ಪಟ್ಟಣದ ತುಂಬೆಲ್ಲ ಈ ಹಂದಿಗಳ ಕಾಟ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಈ ಕುರಿತು ಎಷ್ಟೋ ತಿಂಗಳುಗಳಿಂದ ಸ್ಥಳೀಯ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಹಂದಿ ಮಾಲೀಕನಿಗೆ ಹೇಳಿದರೂ ಸಹ ಇದು ಒಂದು ಸಮಸ್ಯೆಯೇ ಎನ್ನುವಂತೆ ತಮ್ಮ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡುತ್ತಿರುವುದು ಇದೆ. ಮಕ್ಕಳು ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಅಂಗಳಕ್ಕೆ ಬರುವಂತಿಲ್ಲ. ಪಾತ್ರೆ ತೊಳೆಯುವ ಮಹಿಳೆಯರು ಕೊಂಚ ಮೈ ಮರೆಯುವಂತಿಲ್ಲ. ಇಂತಹ ದುಸ್ಥಿತಿ ಪಟ್ಟಣದ ಜನರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಹಂದಿ ಭಾಳ ಕಡಾಕತ್ಯಾವು ಒಯ್ ಅನಾಣ ನಮ್ಮನ್ನು ನೋಡಿ ನಗಾಕೈತಿದ್ರಿ. ಅವ ನಕ್ ಗಪ್ಪ ಹೋಗ್ಯಾನ್ರಿ. ಮತ್ತು ಹೇಳ್ರಿ ಒಂದು ಈಟ್ ಕೇಳಂಗಿಲ್ಲ, ಬಿಡಂಗಿಲ್ಲ, ಬರಂಗಿಲ್ಲ. ಮತ್ತು ಬರ್ತನ ತಾನು ಆತ ಹೋಗಾನು ಹಿಂಗೆ ನಡ್ದೈತಿ ನೋಡ್ರಿ. ಎಲ್ಲ ನಮ್ಮದು ನಾಶ ಆಗೈತಿ. ಒಳಗೆ ಬರತ್ತಿ ಅವ ಹಂದಿ ತಿರುಗಾಡ್ತಾವು. ಮನಿ ಕಟ್ಟಕತ್ ಹೇಳಿ ಉಸಕ ಕಡಿ ಎಲ್ಲ ತಂದಿದ್ರಿ. ಒಟ್ಟ ಹೇಳಿ ಮನಿಗೆ ಹೋಗಿ ಹೇಳಿ ಬಂದ್ರು ಅವ್ನು ಒಟ್ಟ ಬರ್ಲಿಲ್ರಿ. ಒಟ್ಟ ಈಗ ನಮ್ದೆಲ್ಲ ಲುಕ್ಸಾನ್ ಭಾಳ ಐತ್ರಿ. 2-3 ಲಕ್ಷ ರೂಪಾಯಿ ಲುಕ್ಸಾನ್ ಐತ್ರಿ. ಈಗ ಪುರಸಭೆ ಅವ್ರು ಹೇಳಿದ್ರಿ, ಅವರು ಏನೋ ಜಾಡ್ ಮಾಡ್ಲಿಲ್ರಿ. ಅವ್ನು ಹೇಳ ನಾವು ಮಗ ಡಕ್ಕೋತ್ ಹೋಗ್ಕೊಂಡ್ರವ. ಅದಕ್ಕೇನು ಮಾಡೋದು ಹೇಳ್ರಿ ನೀವು. ಸದ್ಯ ಸರ್ಕಾರದಿಂದ ಮನೆಗಳು ಸಹ ಮಂಜೂರಾತಿ ಇಲ್ಲದಿರುವ ಈ ಪರಿಸ್ಥಿತಿಯಲ್ಲಿ ಕೂಡಿಟ್ಟ ಹಣದಿಂದನಾದರೂ ಮನೆ ಕಟ್ಟಿಕೊಳ್ಳಬೇಕೆನ್ನುವ ಬಡತನ. ಸದ್ಯ ಸರ್ಕಾರದಿಂದ ಮನೆಗಳು ಸಹ ಮಂಜೂರಾತಿ ಇಲ್ಲದಿರುವ ಈ ಪರಿಸ್ಥಿತಿಯಲ್ಲಿ ಕೂಡಿಟ್ಟ ಹಣದಿಂದನಾದರೂ ಮನೆ ಕಟ್ಟಿಕೊಳ್ಳಬೇಕೆನ್ನುವ ಬಡರ ಆಸೆಗೆ ಬರೆ ಎಳೆದಂತಾಗಿದೆ. ಸಂಜೀವ್ ಬ್ಯಾಕುಡೆ, KMM ನ್ಯೂಸ್ ಕನ್ನಡ, ರಾಯಬಾಗ್.